ಕರವೀರ ಮಾಹಿತಿ ಮಾಲಿಕೆ 2026ರ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸಹಕಾರಿಗಳಿಗೆ ಅನ್ವಯಿಸುವಂತಹ ಪೂರಕ ಕಾಯ್ದೆಗಳು. ಸಹಕಾರಿಗಳಿಗೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯನ್ನ ಅಳವಡಿಸ್ಕೊಳ್ಳೋದು ಅಥವಾ ಮಾಹಿತಿ ತಂತ್ರಜ್ಞಾನದ ಅಂಶಗಳನ್ನ ಅಳವಡಿಸ್ಕೊಳ್ಳೋದು, ಅಥವಾ ಇನ್ನೂ ಸರಿಯಾಗಿ ಹೇಳಬೇಕು ಅಂದ್ರೆ ಗಣಕೀಕರಣವನ್ನ ಅಥವಾ ಅಂಕೀಕರಣವನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ರೋಡ್ ಮ್ಯಾಪ್ ಕೊಡೋಣ ಅನ್ನಿಸ್ತು ನನಗೆ. ಹಾಗಾಗಿ ಇವತ್ತು ಆ ನಿಟ್ಟಿನಲ್ಲಿ ಒಂದು ರೋಡ್ ಮ್ಯಾಪ್ ನ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮಗೆ ಈಗಾಗಲೇ ಹೇಳ್ದಂಗೆ ನಮ್ಮ KCS ಆಕ್ಟ್ ಅಥವಾ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಇರ್ಬೋದು, ಅಥವಾ ಕರ್ನಾಟಕ ಸಹಕಾರ ಸಂಘದ ಕಾಯ್ದೆ ಇರ್ಬೋದು, ಜೊತೆಯಲ್ಲಿ IT ಕಾಯ್ದೆ 2000, ಅದೆಲ್ಲದನ್ನು ಅನುಸರಿಸಿಕೊಂಡು ನಮ್ಮ ಸಹಕಾರ ಸಂಘವನ್ನ ಡಿಜಿಟಲೈಸ್ ಮಾಡಲಿಕ್ಕೆ ಅಥವಾ ಅಂಕೀಕರಣಗೊಳಿಸ್ಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ನಮ್ಮಲ್ಲಿ ಡಿಜಿಟೈಸೇಷನ್ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ಪಾರ್ಟ್ ಬೈ ಪಾರ್ಟ್ ಎಲ್ಲೆಲ್ಲೋ ಒಂದೊಂದು ಕಂಪ್ಯೂಟರೈಸ್ ಮಾಡಿರ್ತೀವಿ. ನಾವು ಎಕ್ಸೆಲ್ ನಲ್ಲಿ ಅಕೌಂಟಿಂಗ್ ಮಾಡ್ಕೊಳ್ಳುವಂಥದ್ದು, ಅಥವಾ ಗೂಗಲ್ ಫಾರ್ಮ್ ಉಪಯೋಗಿಸ್ಕೊಂಡು ಒಂದಿಷ್ಟು ಅರ್ಜಿಗಳ ನಮೂನೆಗಳನ್ನು ತಗೊಳ್ಳುವಂಥದ್ದು, ಈ ರೀತಿಯೆಲ್ಲ ಮಾಡ್ಕೊಂಡು ನಮ್ಮಲ್ಲಿ ಕಂಪ್ಯೂಟರೈಸ್ ಆಗಿದೆ ಸರ್, ಡಿಜಿಟೈಸ್ ಆಗಿದೆ ಅಂತೀವಿ. ಆದರೆ ಕಾನೂನು ಮಾನ್ಯತೆ ಪಡೆಯುವಾಗ ನೀವು ಆ ರೀತಿ ಒಂದಿಷ್ಟು ಬೇರೆ ಬೇರೆಯಾಗಿ ಬಿಡಿಯಾಗಿ ಅಳವಡಿಸ್ಕೊಂಡ್ರೆ ಅದು ಅಂಕೀಕರಣದ ಪೂರ್ಣ ಪ್ರಮಾಣದ ಅನುಷ್ಠಾನ ಆಗೋದಿಲ್ಲ. ಹಾಗಾಗಿ ಈ ಅನುಷ್ಠಾನ ಮತ್ತು ನಿರ್ವಹಣೆ ಮೊದಲು ಅದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗಬೇಕು. ಇಂಪ್ಲಿಮೆಂಟೇಷನ್ ಹೇಗಾಗಬೇಕು ಅನ್ನೋದನ್ನ, ಜೊತೆಯಲ್ಲಿ ಇಂಪ್ಲಿಮೆಂಟೇಷನ್ ಆದ್ಮೇಲೆ ಅದರ ನಿರ್ವಹಣೆ ಮ್ಯಾನೇಜ್ಮೆಂಟ್ ಹೇಗಾಗಬೇಕು, ಎರಡೂ ಸರಿಯಾಗಿ ನಾವು ತಿಳ್ಕೊಳ್ಬೇಕು. ಈ ಕಾರಣಕ್ಕೋಸ್ಕರ ಇವತ್ತಿನ ಸೆಷನ್ ನಲ್ಲಿ ಹಂತದ ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸ್ ಹೇಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಇವತ್ತು ಮೊದಲನೇದು ಅಡಿಪಾಯ ಹಾಕಬೇಕು, ಫೌಂಡೇಶನ್ ಹಾಕಬೇಕು. ನಮ್ಮ ಸಹಕಾರಿಯಲ್ಲಿ ನಾವು ಡಿಜಿಟೈಸೇಷನ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿಲುವುಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಅದಕ್ಕೆ ಪ್ರಕ್ರಿಯೆಗಳನ್ನ ಶುರು ಮಾಡಬೇಕಾಗತ್ತೆ. ಮತ್ತೆ ಪ್ರತಿಯೊಂದಕ್ಕೂ ನಮ್ಮದು ಒಂದು ಕಾನೂನಾತ್ಮಕವಾದ ಸಂಸ್ಥೆ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಕಾನೂನಿನ ಸಿಂಧುತ್ವ ಇದೆಯಾ, ಕಾನೂನಿನ ಸಿಂಧುತ್ವ ದೊರೆಯುವ ರೀತಿಯಲ್ಲಿ ನಾವು ಹೇಗೆ ಅಂಕೀಕರಣ ಮಾಡಬೇಕು, ಇದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ಕಾನೂನಿನ ಸಿಂಧುತ್ವ ಬೇಕು. ಯಾವುದೇ ದಾಖಲೆಗೆ ಕಾನೂನಿನ ಸಿಂಧುತ್ವ ಬೇಕು ಅಂತಾದ್ರೆ ಅದು ಕಾನೂನಿನ ಮಾನ್ಯತೆ ಪಡೆದ ದಾಖಲೆ ಆಗಿರ್ಬೇಕು. ಈ ಎಲೆಕ್ಟ್ರಾನಿಕ್ ದಾಖಲೆಗಳು, ನಾವೀಗ ಕಂಪ್ಯೂಟರೈಸೇಷನ್ ಮಾಡ್ತಾ ಇದೀವಿ ಅಂದ್ರೆ ಎಲೆಕ್ಟ್ರಾನಿಕ್ ದಾಖಲೆಗಳಾಗತ್ತೆ. ಎಲೆಕ್ಟ್ರಾನಿಕ್ ದಾಖಲೆಗಳು ಮಾನ್ಯತೆ ಪಡಿಬೇಕು ಅಂದ್ರೆ ಅದು ಯಾವ ರೀತಿ ಎಲೆಕ್ಟ್ರಾನಿಕ್ ದಾಖಲೆಗಳನ್ನ ದೃಢೀಕರಿಸಬೇಕು ಆ ರೀತಿ ದೃಢೀಕರಿಸಿದ್ರೆ ಮಾತ್ರ ಎಲೆಕ್ಟ್ರಾನಿಕ್ ದಾಖಲೆಗಳಾಗತ್ತೆ. ನೀವು ಸುಮ್ಮನೆ ಒಂದು ಎಲೆಕ್ಟ್ರಾನಿಕ್ ದಾಖಲೆ ಅಂತೇಳಿ ಡಿಜಿಟಲ್ ಇದರಲ್ಲಿ ಒಂದು ವರ್ಡ್ ಅಲ್ಲೋ ಎಕ್ಸೆಲ್ ಅಲ್ಲೋ ಒಂದು ಡಾಕ್ಯುಮೆಂಟ್ ಮಾಡಿ ಅದನ್ನ ಯಾರಿಗೋ ಕಳಿಸಿದ್ರೆ ಅದು ದಾಖಲೆ ಆಗೋದಿಲ್ಲ. ಅದನ್ನ ಯಾವ ರೀತಿ ದಾಖಲೆ ಮಾಡಬೇಕು ಅನ್ನೋದನ್ನ ಹಂತವಾಗಿ ಹೇಳ್ತೀನಿ, ಅದನ್ನ ಗಮನ ಇಟ್ಟು ಕೇಳಿ. ಮೊದಲನೇದಾಗಿ ದಾಖಲೆಗಳು ಅಧಿಕೃತ ಆಗ್ಬೇಕು ಅಂತ ಹೇಳಿದ್ರೆ ಅದು ದೃಢೀಕರಣ ಆಗ್ಬೇಕು. ಇಟ್ ಶುಡ್ ಬಿ ಸರ್ಟಿಫೈಡ್. ಯಾರಿಂದ ಸರ್ಟಿಫೈಡ್ ಆಗ್ಬೇಕು? ಯಾರು ಅದಕ್ಕೆ ಸರ್ಟಿಫೈ ಮಾಡ್ಲಿಕ್ಕೆ ಅಧಿಕೃತ ವ್ಯಕ್ತಿಗಳು, ಅವರಿಂದ ಸರ್ಟಿಫೈ ಆಗ್ಬೇಕು. ಯಾರು ಅದನ್ನ ದೃಢೀಕರಿಸಬೇಕು, ಯಾರಿಗೆ ಡೆಲಿಗೇಟೆಡ್ ಅಥಾರಿಟಿ ಇರುತ್ತೋ ಅವರು ದೃಢೀಕರಿಸಬೇಕು. ಆಗ ಮಾತ್ರ ನಿಮ್ಮ ಎಲೆಕ್ಟ್ರಾನಿಕ್ ದಾಖಲೆಗಳಿಗೆ ದೃಢೀಕರಣ ಸಿಗತ್ತೆ, ಮಾನ್ಯ ಆಗತ್ತೆ. ಈಗ ನಮ್ಮ ಸಹಕಾರ ಸಂಘಗಳಲ್ಲಿ ಅನೇಕ ರೀತಿಯ ದಾಖಲೆಗಳನ್ನ ನಾವು ನಿರ್ಣಯ ಮಾಡ್ತೀವಿ. ನಾವು ಮಂಡಳಿಯ ನಿರ್ಣಯಗಳಿರ್ಬೋದು, ಇತರೆ ಲೆಕ್ಕಪತ್ರಗಳ ದಾಖಲೆಗಳಿರ್ಬೋದು, ಅಥವಾ ಇಲಾಖೆಯ ಪೋರ್ಟಲ್ ಅಲ್ಲಿ ನಾವು ಫೈಲಿಂಗ್ಗಳನ್ನು ಮಾಡೋದು ಇರ್ಬೋದು, ಅಥವಾ ಡಿಜಿಟಲ್ ಸೇಲ್ಸ್ ಸರ್ಟಿಫಿಕೇಟ್ ಗಳನ್ನ ಕೊಡುವಂಥದ್ದು ಇರ್ಬೋದು. ಇಂಥದಕ್ಕೆಲ್ಲದಕ್ಕೂ ಮಾನ್ಯತೆ ಸಿಗ್ಬೇಕು ಅಂದ್ರೆ ಆಥರೈಸ್ಡ್ ಪರ್ಸನ್ಸ್ ನ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ DSC ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಅದನ್ನ ಮಾನ್ಯತೆ ಪಡೆದಂತಹ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ಗಳನ್ನ ಮಾನ್ಯತೆ ಪಡೆದಂತಹ ಏಜೆನ್ಸಿಗಳಿಂದನೇ ಪಡಿಬೇಕಾಗತ್ತೆ. ಆವಾಗ ನೀವು ಡಿಜಿಟಲ್ ಪ್ರಕ್ರಿಯೆಯಲ್ಲಿ ಒಂದು ಹಂತವನ್ನ ತಲುಪಿದ್ದೀರಿ ಅಂತ. ಆಮೇಲೆ ಅದು ಮೊದಲನೇದು ಡಿಜಿಟಲ್ ಸರ್ಟಿಫಿಕೇಟ್ ತಗೊಳ್ಳುವಂಥದ್ದು, ಡಿಜಿಟಲ್ ಅದನ್ನ ನಾವು ತಗೊಳ್ಬೇಕು. ಎರಡನೇದು ಏನ್ ಹೇಳ್ತೀವಿ ಅಂದ್ರೆ ಈ ರಕ್ಷಣಾ ತಂತ್ರಗಳು, ಅಥವಾ ಅದರ ರಕ್ಷಣೆಗೆ ಬೇಕಾಗುವಂತಹ ಯಾವ್ದ್ಯಾವ್ದು ತಂತ್ರಗಳಿದಾವೆ ಅದನ್ನೆಲ್ಲ ಅಳವಡಿಸ್ಕೊಂಡಿದೀವಿ ಅಂತೇಳಿ ಪ್ರೂವ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಸಂಸ್ಥೆಯಲ್ಲಿರುವಂಥದ್ದು ಅತಿ ಸೂಕ್ಷ್ಮವಾದಂತಹ ವೈಯಕ್ತಿಕ ಡಾಟಾಗಳು, ಪರ್ಸನಲ್ ಡಾಟಾಗಳು. ಎಲ್ಲರದು ಆಧಾರ್ ಕಾರ್ಡ್ಗಳಿರುತ್ತದೆ, ಅಥವಾ ಪಾನ್ ಕಾರ್ಡ್ಗಳಿರ್ತದೆ, ಅಥವಾ ಅವ್ರ ಪರ್ಸನಲ್ ಡಾಟಾಗಳಿರ್ತವೆ. ಅವುಗಳನ್ನೆಲ್ಲ ಸರಿಯಾಗಿ ರಕ್ಷಣೆ ಮಾಡದೆ ಹೋದ್ರೆ ವೈಲೇಷನ್ ಆಗತ್ತೆ IT ಆಕ್ಟ್ ಇಂದು.
ಹಾಗಾಗಿ ಅದನ್ನ ಕಾನೂನುಬದ್ಧವಾಗಿ ರಕ್ಷಿಸ್ಲಿಕ್ಕೆ ಏನೇನ್ ಬೇಕು ಅದನ್ನ ತಗೊಳ್ಬೇಕಾಗುತ್ತೆ. ಅಂದ್ರೆ ಅದು ಮೊದಲನೇದಾಗಿ ಎರಡು ಅಲ್ಲಿ ಅಂಶ ಬರುತ್ತೆ. ಒಂದು ಸಹಕಾರ ಸಂಸ್ಥೆ, ಒಂದು ಗೌಪ್ಯತಾ ನೀತಿಯನ್ನ, ಅಂದ್ರೆ ಸೀಕ್ರೆಸಿ ಪಾಲಿಸಿ. ಎರಡನೇದು ಭದ್ರತಾ ನೀತಿಯನ್ನ. ಅದು ಎರಡನ್ನು ತಗೊಳ್ಬೇಕಾಗತ್ತೆ. ಒಂದು ಸೆಕ್ಯೂರಿಟಿ ಪಾಲಿಸಿ, ಒಂದು ಸೀಕ್ರೆಸಿ ಪಾಲಿಸಿ. ಅದು ಎರಡನ್ನ ಅಳವಡಿಸ್ಕೊಳ್ಬೇಕು. ಗೌಪ್ಯತಾ ನೀತಿ ಹೇಗಿರ್ಬೇಕು ಅನ್ನೋದನ್ನ ರಚನೆ ಮಾಡಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು. ಹಾಗೆ ಭದ್ರತಾ ನೀತಿ ಹೇಗಿರುತ್ತೆ ಅನ್ನೋದನ್ನ ರಚನೆ ಮಾಡ್ಕೊಳ್ಬೇಕು, ಅದನ್ನ ಅಂಗೀಕರಿಸಿ ಅದನ್ನ ಅಳವಡಿಸ್ಕೊಳ್ಬೇಕು. ಅದು ಎರಡು. ಮತ್ತೆ ಇದು ಎರಡು ನಿಮ್ಮ ಪಬ್ಲಿಕ್ ಡೊಮೈನ್ ಅಲ್ಲಿ ಇರಬೇಕು. ಪಬ್ಲಿಕ್ ಡೊಮೈನ್ ಅಂದ್ರೆ ಏನು? ನಿಮ್ದೊಂದು ವೆಬ್ಸೈಟ್, ಅದರಲ್ಲಿ ಏನು, ಯಾಕಂದ್ರೆ ಜನ ನಿಮ್ಮಲ್ಲಿ ಗೌಪ್ಯತಾ ನೀತಿ ಏನು, ನಿಮ್ದು ಸೀಕ್ರೆಸಿ ಪಾಲಿಸಿ ಏನು. ಈಗ ವಾಟ್ಸಪ್ ಅಥವಾ ಬೇರೆ ಬೇರೆ ಇಂಟರ್ನ್ಯಾಷನಲ್ ಇದರಲ್ಲಿ ಈಗ ವಾಟ್ಸಪ್ನೇ ನೋಡ್ಕೊಳ್ಳಿ. ವಾಟ್ಸಪ್ ನಲ್ಲಿ ಗೌಪ್ಯತಾ ನೀತಿಯನ್ನ ಅನೌನ್ಸ್ ಮಾಡಿರ್ತಾರೆ. ನಮ್ಮಲ್ಲಿ ಈ ರೀತಿ ಇರುತ್ತೆ, ಗೌಪ್ಯತಾ ನೀತಿ ಇರ್ತದೆ ಅಂತ. ಹಾಗೆ ನಮ್ಮ ಗೌಪ್ಯತಾ ನೀತಿ ಅವರಿಗೆ ಮಂದಟ್ಟಾಗಬೇಕು. ಓಹೋ, ನಮ್ಮ ಮಾಹಿತಿಗಳು ಗೌಪ್ಯವಾಗಿರ್ತವೆ. ಎರಡನೇದು ಭದ್ರತಾ ನೀತಿ. ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ, ಸೆಕ್ಯೂರಿಟಿ ಪಾಲಿಸಿ, ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ಅವ್ರಿಗೆ ಹೇಳಬೇಕು. ಅವರಿಗೆ ಇದು ಭದ್ರವಾಗಿದೆ ಅನ್ನೋದನ್ನು ಮಂದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅಕಸ್ಮಾತ್ ಯಾವುದಾದರೂ ಮಾಹಿತಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ದೂರುಗಳು ಬಂದರೆ ಅದನ್ನ ನಿರ್ವಹಿಸ್ಲಿಕ್ಕೋಸ್ಕರ ಒಬ್ಬ ಸಿಬ್ಬಂದಿಯನ್ನ ನೇಮಿಸಬೇಕಾಗತ್ತೆ. ಅಂದ್ರೆ ಕುಂದುಕೊರತೆಯನ್ನ ನಿರ್ವಹಿಸ್ಲಿಕ್ಕೆ ಒಬ್ಬ ಸಿಬ್ಬಂದಿಯನ್ನು ನೇಮಿಸಬೇಕಾಗತ್ತೆ. ಅದು ಕೂಡ ನಮ್ಮ IT ಪಾಲಿಸಿಯಲ್ಲಿ ಇರಬೇಕು, ಯಾರನ್ನ ನಾವು ನೇಮಿಸಿದೀವಿ ಅಂತೇಳಿ. ಸೊ ಇದಿಷ್ಟನ್ನು ನಾವು ಸೆನ್ಸಿಟಿವ್ ಪರ್ಸನಲ್ ಡಾಟಾ ರಿಲೇಟೆಡ್ ಮೆಜರ್ಸ್ ಅಂತೀವಿ. ಅದಷ್ಟನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇ ಹಂತದಲ್ಲಿ ಡಿಜಿಟಲ್ ಸಿಗ್ನೇಚರ್ ತಗೊಳ್ಳುವಂಥದ್ದು, ಗೌಪ್ಯತಾ ನೀತಿಯನ್ನ ಅಥವಾ ಭದ್ರತಾ ನೀತಿಯನ್ನ ಅನೌನ್ಸ್ ಮಾಡುವಂಥದ್ದು, ಇದು ನಮ್ಮದ ಪ್ರಾಥಮಿಕ ಹಂತ. ಎರಡನೇ ಸ್ಟೇಜಲ್ಲಿ ಏನಾಗುತ್ತೆ ಅಂದ್ರೆ, ಇದಿಷ್ಟು ಆಯ್ತು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ವ್ಯಾವಹಾರಿಕವಾಗಿ ಏನೇನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಎರಡನೇದು, ಒಂದು ಕೋಆಪರೇಟಿವ್ ಸೊಸೈಟಿ ಅಂದ್ಕೊಳ್ಳಿ. ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಯಾವ್ಯಾವ ಹಂತದಲ್ಲಿ ಡಿಜಿಟೈಸೇಷನ್ ಆಗಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನಾನು ಇವತ್ತು ಹೇಳ್ತಾ ಇರುವಂತದ್ದು ಎಂಟೈರ್ ಸೊಸೈಟಿಯನ್ನ ಡಿಜಿಟೈಸ್ ಮಾಡುವ ಕ್ರಮಗಳು ಅಂತಾನೆ ತಿಳ್ಕೊಳ್ಳಿ. ಪಾರ್ಷಿಯಲ್ ಅಲ್ಲ ನಾನು ಹೇಳೋದು, ಎಲ್ಲ ಕ್ರಮವನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಮಂದಟ್ಟು ಮಾಡ್ಕೊಳ್ತಾ ಬನ್ನಿ. ಮೊದಲನೇದು ಸದಸ್ಯತ್ವ ನೀಡುವಂಥದ್ದು ಮತ್ತು ಷೇರು ಬಂಡವಾಳ ಸಂಗ್ರಹಣೆ. ಅಂದ್ರೆ ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಪ್ರಾಥಮಿಕ ಹಂತದಲ್ಲಿ ಆನ್ ಬೋರ್ಡಿಂಗ್ ಅಂತೀವಿ ನಾವು. ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಆನ್ ಬೋರ್ಡಿಂಗ್ ಅಂತೀವಿ. ಅಂದ್ರೆ ಡಿಜಿಟಲ್ ಆನ್ ಬೋರ್ಡಿಂಗ್ ಪ್ರಕ್ರಿಯೆ ಹೇಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಫಸ್ಟ್ ಬರುವಂತದ್ದು ಶೇರ್ಸ್ ಅನ್ನ ಇಶ್ಯೂ ಮಾಡುವಂಥದ್ದು ಮತ್ತು ಸದಸ್ಯರನ್ನ ಇದಕ್ಕೆ ಮೆಂಬರ್ಶಿಪ್ಗೆ ಅಡ್ಮಿಟ್ ಮಾಡ್ಕೊಳ್ಳುವಂಥದ್ದು. ಆವಾಗ ನಾವು ಶೇರ್ಸ್ ಇಶ್ಯೂ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಫಾರ್ಮ್ ಇಶ್ಯೂ ಮಾಡಬೇಕು. ಆವಾಗ ನೀವು ಗೂಗಲ್ ಫಾರ್ಮ್ ತಗೊಳ್ಬಾರ್ದು ಅಂತಲ್ಲ, ಓಪನ್ ಸೋರ್ಸ್ ಇಂದ ಗೂಗಲ್ ಫಾರ್ಮ್ ತಗೊಳ್ಬಹುದು, ಆದರೆ ಅದರಲ್ಲಿ ಎಲೆಕ್ಟ್ರಾನಿಕ್ ಸಿಗ್ನೇಚರ್ಗೆ ಅವಕಾಶ ನೀಡಬೇಕಾಗತ್ತೆ. ಯಾಕೆಂದ್ರೆ ಗೂಗಲ್ ಫಾರ್ಮ್ ನಲ್ಲಿ ಮೆಂಬರ್ಸ್ಗಳು ಬರೀ ತಮ್ಮ ಡೀಟೇಲ್ಸ್ ಕೊಟ್ಟರು ಸಾಕಾಗೋದಿಲ್ಲ, ಅವರೇ ಅದನ್ನ ಸಬ್ಮಿಟ್ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಬೇಕಾಗತ್ತೆ. ಒಂದು, ಅವರ ರಿಜಿಸ್ಟರ್ಡ್ ಮೇಲ್ ID ಇಂದ ಕೊಡಬೇಕಾಗತ್ತೆ. ಎರಡನೇದು, ಅವರಿಗೆ ಡಿಜಿಟಲ್ ಸಿಗ್ನೇಚರ್ ಅಟ್ಯಾಚ್ ಮಾಡಲಿಕ್ಕೆ ಅಥವಾ ಅವರ ಸಿಗ್ನೇಚರ್ ಕೊಡ್ಲಿಕ್ಕೆ ಒಂದಿಷ್ಟು ಅವಕಾಶ ಕೊಡಬೇಕಾಗತ್ತೆ. ಏನಾಗುತ್ತೆ, ನಮ್ಮಲ್ಲಿ ಸದಸ್ಯರು ಎಲ್ಲರೂ ಗೂಗಲ್ ಫಾರ್ಮ್ ಬೇಕಾದ್ರೆ ಫಿಲ್ಅಪ್ ಮಾಡ್ತಾರೆ, ಬಟ್ ಆನ್ಲೈನ್ ಅಲ್ಲಿ ನಿಮ್ಗೆ ಡಿಜಿಟಲ್ ಸಿಗ್ನೇಚರ್ ಮಾಡ್ಲಿಕ್ಕೆ ಎಲ್ಲರದ್ದು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಅಂತಹ ಸಮಯದಲ್ಲಿ ಗೂಗಲ್ ಫಾರ್ಮಿಗೆ ಅವಕಾಶ ಕೊಡಿ. ಅದನ್ನ ಅಕ್ಸೆಪ್ಟ್ ಮಾಡುವಾಗ ಅವರು ಆಧಾರ್ ಆಧಾರಿತ ಇ ಸಹಿಯನ್ನಾದ್ರೂ ತಗೊಳ್ಬೇಕು. ಈಗ ಅದಂತೂ ಎಲ್ಲರಿಗೂ ಸಿಗತ್ತೆ, ಆಧಾರ್ ಆಧಾರಿತ ಇ ಸಹಿ, ಇ ಸಿಗ್ನೇಚರ್. ಅದನ್ನ ಆಧಾರ್ ಲಿಂಕ್ ಆಗಿರುವಂತಹ ಇದರಿಂದ ಪೋರ್ಟಲ್ ಇಂದ ನಾವು ತಗೊಳ್ಬೇಕಾಗತ್ತೆ. ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ಗಳಿದಾವೆ. ನೀವು ನೋಡಿರ್ಬೋದು, ಈಗ ಜಿಯೋದು ಅಂತವ್ರು ಅವರೆಲ್ಲ ನಿಮ್ಗೆ ಮೊಬೈಲ್ ಕೊಡುವಾಗ ಅವರು ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಕೊಡ್ತಾರೆ, ಹೆಬ್ಬೆಟ್ಟು ಒತ್ತಿ ಅಂತ. ಅದು ಏನದು? ಆಧಾರ್ ಆಧಾರಿತ ಇ ಸಹಿ ಅಂತ ತಗೊಳ್ಳುವಂಥದ್ದು. ನೀವು ಅದ್ರ ಮೇಲೆ ಕೈ ಇಟ್ಟರೆ ನಿಮ್ದು ಸಹಿ ಹಾಕಿದ ರೀತಿ, ಎಡಗೈ ಹೆಬ್ಬೆಟ್ಟನ್ನು ಇಡ್ತೀರಿ ನೀವು. ಹಾಗೆ ಆ ರೀತಿಯ ಇನ್ಸ್ಟ್ರೂಮೆಂಟ್ ಅನ್ನು ತಗೊಂಡಾಗ ನೀವು ಅವರಿಂದ ಅವರ ಅಪ್ಲಿಕೇಶನ್ ಗೂಗಲ್ ಫಾರ್ಮ್ ಅಲ್ಲಿ ತಗೊಂಡಿದ್ದೀರಿ, ಆಮೇಲೆ ಆಧಾರ್ ಇದರಿಂದ ತಗೊಂಡ್ರೆ ಆಮೇಲೆ ಅವ್ರ ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡಿದ್ದನ್ನು ನೀವು ಅಕ್ಸೆಪ್ಟ್ ಮಾಡಬಹುದಾಗುತ್ತೆ. ಇದು ಸಿಂಪ್ಲೆಸ್ಟ್ ವೇನಲ್ಲಿ ನೀವು ಡಿಜಿಟೈಸೇಷನ್ ಮಾಡುವಂತ ಪ್ರಕ್ರಿಯೆ ಹೇಳ್ತಾ ಬರ್ತಾ ಇದ್ದೀನಿ. ಶೇರ್ ಅಪ್ಲಿಕೇಶನ್ಗೆ ಆ ರೀತಿ ಆಗತ್ತೆ. ಹಾಗಂತ ಲೋನ್ ಅಪ್ಲಿಕೇಶನ್ಗೂ ಹಾಗಾಗತ್ತಾ?
ಅದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಹೇಗೆ ಮಾಡಬೇಕು ಅನ್ನೋದು. ಅಂದ್ರೆ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನ ನೀವು ಎಷ್ಟು ಮಟ್ಟಿಗೆ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ ನಾನು. ಸೊ ಇದು ನಾನು ಹೇಳುವಂತ ಪ್ರಕ್ರಿಯೆ ಏನಿದೆ, ಇದು ಭಾರತದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನು IT ಆಕ್ಟ್ ಇದೆಯಾ ಅದರಲ್ಲಿ ಸೆಕ್ಷನ್ 4 ಅಲ್ಲಿ ಮಾನ್ಯತೆ ಪಡೆದಿದೆ. ಅವ್ರು ಹೇಳದ ಹೀಗೆ ಆನ್ಬೋರ್ಡಿಂಗ್ ಯಾವ ರೀತಿ ಪ್ರಕ್ರಿಯೆ ಮಾಡ್ಬೋದು ಅಂತ. ಎಲ್ಲ ಕಂಪನಿಗಳು ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳು ಈಗಾಗಲೇ ಡಿಜಿಟಲ್ ಆನ್ಬೋರ್ಡಿಂಗ್ ಮಾಡ್ಕೊಂಡಿದೆ ಅಂದ್ರೆ ಅವರು ಈ ಪ್ರಕಾರದಲ್ಲಿ ಮಾಡ್ಕೊಂಡಿರ್ತಾರೆ ಅಂತ. ಅದು ಮೊದಲನೇ ಹಂತ. ಅಂದ್ರೆ ಮೊದಲನೇ ಹಂತದಲ್ಲಿ ಸಂಸ್ಥೆಗೆ ಡಿಜಿಟಲ್ ಸಿಗ್ನೇಚರ್ ತಗೊಂಡು ಪ್ರಕ್ರಿಯೆಗಳ ಬಗ್ಗೆ ಗೌಪ್ಯತೆ ನೀತಿ ಮತ್ತು ಭದ್ರತಾ ನೀತಿಗಳನ್ನು ರೂಪಿಸುವಂಥದ್ದು. ಎರಡನೇದು ಆನ್ಬೋರ್ಡಿಂಗ್ ಮಾಡುವಂಥದ್ದು. ಸದಸ್ಯರು, ನಮಗೆಲ್ಲರಿಗೂ ಗೊತ್ತಿದೆ ಸದಸ್ಯನಲ್ಲದವನು ನಮ್ಮಲ್ಲಿ ವ್ಯವಹರಿಸುವಂತಿಲ್ಲ. ಎಲ್ಲ ಸಹಕಾರ ಸಂಘಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಅವನನ್ನ ಆನ್ಬೋರ್ಡ್ ಮಾಡುವಂಥದ್ದು ಅಥವಾ ಸ್ವೀಕರಿಸುವಂಥದ್ದು, ಅವನ ಫಸ್ಟ್ ಸ್ಟೆಪ್, ಅವನಿಗೆ ಒಳಕರ್ಕೊಳ್ಳುವಂಥದ್ದೇ ಸದಸ್ಯತ್ವದಿಂದ. ಹಾಗಾಗಿ ಅವನಿಗೆ ಸಾಮಾನ್ಯ ಸದಸ್ಯತ್ವ ಕೊಡ್ತಿರೋ, ಸದಸ್ಯತ್ವ ಕೊಡ್ತಿರೋ, ನಾಮಮಾತ್ರ ಸದಸ್ಯತ್ವ ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಆದರೆ ಎಲ್ಲದರಲ್ಲೂ ಈ ಪ್ರಕ್ರಿಯೆ ಆಗ್ಬೇಕಾಗತ್ತೆ. ಹಾಗಾಗಿ ಅದು ಎರಡನೇ ಪ್ರಕ್ರಿಯೆ, ಆನ್ಬೋರ್ಡಿಂಗ್ ಅಂತೀವಿ. ಮೂರನೆಯದು ವ್ಯಾವಹಾರಿಕವಾಗಿ ಅವರಿಗೆ ಆಪರೇಷನ್ಸ್ ಮಾಡ್ಲಿಕ್ಕೆ ಬಿಡುವಂಥದ್ದು. ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡುವಂಥದ್ದು, ಅಥವಾ ಕರೆಂಟ್ ಅಕೌಂಟ್ ಓಪನ್ ಮಾಡುವಂಥದ್ದು, ಅಥವಾ ಸಾಲದ ಅಕೌಂಟ್ ಓಪನ್ ಮಾಡುವಂಥದ್ದು, ಅಥವಾ ಡೆಪಾಸಿಟ್, ಇವುಗಳೆಲ್ಲ ಅವರ ವ್ಯಾವಹಾರಿಕ ಹಣಕಾಸು ವ್ಯವಹಾರಗಳು. ಅದನ್ನು ಮಾಡ್ಲಿಕ್ಕೆ ಬಿಡುವಾಗ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಕ್ ಬಿಡುವಾಗ ಅದಕ್ಕೆ ಯಾವ್ಯಾವ ರೀತಿ ಮಾಡಬೇಕು. ಈಗ ಅವನು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾನೆ ಅಂದ್ರೆ ಅದಕ್ಕೆ ತಕ್ಕನಾಗಿ ನಿಮ್ಮಲ್ಲಿ ಈಗಿರುವಂತ ಪದ್ಧತಿಯನ್ನು ನೋಡ್ಕೊಳ್ಳಿ. ಅವನು ಸದಸ್ಯನಾಗಿದ್ದಾನೆ ಅಂತ ಹೇಳಿದ್ಮೇಲೆ ಅವನು ಮತ್ತೆ ತನ್ನ ಅಕೌಂಟ್ ಅನ್ನ, ಅಂದ್ರೆ ತಾನು ಯಾವುದೇ ವ್ಯವಹಾರ ಮಾಡದಿದ್ರೆ, ಠೇವಣಿ ಮಾಡದಿದ್ರೆ ಠೇವಣಿಯ ಅರ್ಜಿಯನ್ನು ಸಲ್ಲಿಸಬೇಕು, ಸಾಲ ಮಾಡದಿದ್ರೆ ಸಾಲದ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾಗಿ ಈ ಪ್ರಕ್ರಿಯೆ ಆನ್ಲೈನ್ ಅಲ್ಲಿ ಆಗತ್ತೆ. ಅಂದ್ರೆ ಅಪ್ಲಿಕೇಶನ್ ನಿಮ್ಮ ವೆಬ್ಸೈಟ್ ಮಾಡಿದಿರಿ ನೀವು, ಇದಕ್ಕೆ ವೆಬ್ಸೈಟ್ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು. ಯಾಕೆಂದ್ರೆ ಸೆಕ್ಯೂರ್ಡ್ ಪ್ಲಾಟ್ಫಾರ್ಮ್ ಇರುತ್ತೆ. ಅದು ವೆಬ್ಸೈಟ್ ನಿಮ್ಮ ವರ್ಚುವಲ್ ಆಫೀಸ್, ಅದು ಅದರಲ್ಲಿ ಎಲ್ಲದೂ ಅದರಲ್ಲೇ ನಡೆಯುತ್ತೆ. ಈಗ ನಿಮ್ಮ ಅತಿ ಹೆಚ್ಚಿನ ಬ್ಯಾಂಕ್ಗಳು ಮತ್ತೆ ಎಲ್ಲದೂ ವರ್ಚುವಲ್ ಆಫೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಆನ್ಲೈನ್ ಲೋನ್ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರಲ್ಲಿ ಬೇಕಾಗುವಂತ ಕಂಡೀಷನ್ಸ್ ಏನೇನಿದೆ ಅಂತ ಹೇಳ್ಬೋದು. ಆ ಲೋನ್ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಒಂದು ಕಡೆ ಟಿಕ್ ಮಾಡಿದ್ರೆ ಮೇಲಿನ ಷರತ್ತುಗಳಿಗೆ ನಾನು ಬದ್ಧನಾಗಿದ್ದೇನೆ ಅಂತ ಅವನು ತಿಳಿಸಿದ ಹಾಗಾಗತ್ತೆ. ಯಾವುದೇ ಇದರಲ್ಲೂ ಅಲ್ಲಿ ಒಪ್ಪಿಗೆ ಬೇಕಾಗತ್ತಲ್ಲ, ಅದಕ್ಕೆ ಇಂಥದಕ್ಕೆಲ್ಲ ಟಿಕ್ ಮಾಡಿದ್ರೆ ಅವನು ಅಂಥದ್ದಕ್ಕೆಲ್ಲ ಒಪ್ಪಿಗೆ ಸೂಚಿಸಿದಾನೆ ಅಂತೇಳಿ. ಹಾಗಾಗಿ ಇದೆಲ್ಲ ಆಟೋಮೇಟೆಡ್ ಇದನ್ನ ಲೋನ್ ಅಪ್ಲಿಕೇಶನ್ಸ್ ಮಾಡ್ತೀರಿ ನೀವು. ಇವೆಲ್ಲ ಆಟೋಮೇಟೆಡ್. ಅಂದ್ರೆ ನೀವು ವ್ಯಾವಹಾರಿಕವಾಗಿ ಮಾಡುವಾಗ 10:30 5:30ವರೆಗೆ ನಿಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ. ಆದರೆ ಡಿಜಿಟಲೈಸ್ ಮಾಡಿದರೆ ನಿಮಗೆ ಈ ಟೈಮ್ ಲಿಮಿಟ್ಸ್ ಇರೋದಿಲ್ಲ. ಅವನು ತನಗೆ ಪುರ್ಸೊತ್ತಿದ್ದಾಗ ಎಷ್ಟೊತ್ತಿಗೋ ನಿಮ್ಮ ವೆಬ್ಸೈಟ್ ನಲ್ಲಿ ಅವನು ಎಂಟ್ರಿ ಆಗ್ಬೋದು. ಲಾಗಿನ್ ID ಕ್ರೆಡೆನ್ಶಿಯಲ್ಸ್ ಎಲ್ಲ ನಿಮಗೆ ಗೊತ್ತಿರ್ತದೆ, ಅವನಿಗೆ ಕೊಟ್ಟಿರ್ತೀರಿ. ಅವನು ಅದನ್ನು ಉಪಯೋಗಿಸ್ಕೊಂಡು ಲೋನ್ ಅಪ್ಲಿಕೇಶನ್ ಪ್ರಾಸೆಸ್ ಮಾಡ್ಕೊಳ್ಬಹುದು ಸ್ವಯಂ ಚಾಲಿತ. ಅವಾಗ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಅವನು ಎಷ್ಟೊತ್ತಿಗೆ ಲಾಗಿನ್ ಆಗಿದ್ದಾನೆ, ಎಷ್ಟೊತ್ತಿಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾನೆ, ಟೈಮ್ ಸ್ಟ್ಯಾಂಪ್ ಇರ್ತದೆ. ಆ ಟೈಮ್ ಸ್ಟ್ಯಾಂಪಿನೊಂದಿಗೆ ಡಿಜಿಟಲ್ ಲೋನ್ ಅಪ್ಲಿಕೇಶನ್ ಸಿಗತ್ತೆ ನಿಮಗೆ. ಆವಾಗ ಅವನು ನಾನು ಮಾಡಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ಲೋನ್ ಅಪ್ಲಿಕೇಶನ್ ಆ ರೀತಿ ಫಿಲಪ್ ಮಾಡಬಹುದು. ಎಲ್ಲ ಅಪ್ಲಿಕೇಶನ್ ಅನ್ನು ನೀವು ನಿಮ್ಮ ವೆಬ್ಸೈಟ್ ನಲ್ಲಿ ಇಟ್ಟಿರ್ತೀರಿ. ಅದು ನಮ್ಮ IT ಆಕ್ಟ್ ನಲ್ಲಿ ಕೂಡ ಇದು ಅಕ್ಸೆಪ್ಟೆಡ್. ಇದು ಅಂದ್ರೆ IT ಆಕ್ಟ್ ನಲ್ಲಿ ಸೆಕ್ಷನ್ 11, 12, 13 ಏನೋ ಹೇಳಿದೀನಿ ನಾನು ಹಿಂದಿನ ಇದರಲ್ಲಿ. ಅದ್ರ ಪ್ರಕಾರ ಹೇಗೆ ದಾಖಲೆಗಳನ್ನ ರವಾನೆ ಮಾಡಬೇಕು, ಹೇಗೆ ಸ್ವೀಕೃತಿಗೊಂಡಿದೆ ಅಂತ ಅನ್ಬೇಕು ಅನ್ನೋದನ್ನೆಲ್ಲ ಅದು ಹೇಳತ್ತದು. ಅದ್ರ ಪ್ರಕಾರನು ಇದು ಓಕೆ ಆಗತ್ತೆ. ಇನ್ನು ಮೌಲ್ಯಮಾಪನ ಅಂದ್ರೆ ಅದನ್ನ ಎವ್ಯಾಲ್ಯೂಯೇಷನ್ ಮಾಡಬೇಕು. ಈಗ ಸಾಲ ಒಂದು ಕೊಟ್ಟಿದ್ದಾರೆ, ಸಾಲಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಒಬ್ರು ಸದಸ್ಯರು. ಅದು ಮೌಲ್ಯಮಾಪನ ಮಾಡ್ಲಿಕ್ಕೆ ನಿಮ್ಮಲ್ಲಿ ಅಧಿಕಾರಿಗಳು ಇರ್ತಾರೆ. ನಿಮ್ಮಲ್ಲಿ ಅಧಿಕಾರಿಗಳು ಅವರ ಫೈಲ್ ಅನ್ನ PDF ಫಾರ್ಮ್ಯಾಟ್ ನಲ್ಲಿ ತಗೊಳ್ತಾರೆ, ಡಿಜಿಟಲ್ ಫೈಲ್ ಅನ್ನ ಇದು ಮಾಡ್ತಾರೆ. ಅವರು ಅದಕ್ಕೆ ಮೌಲ್ಯಮಾಪನ ಟಿಪ್ಪಣಿ, ಎವ್ಯಾಲ್ಯೂಯೇಷನ್ ರಿಮಾರ್ಕ್ ಅಂತ ಹಾಕ್ತಾರೆ. ಅಂದ್ರೆ ಈ ರವೀಂದ್ರನಾಥ್ ಅಪ್ಲಿಕೇಶನ್ ಹಾಕಿದ್ದಾನೆ, ಇವನಿಗೆ ಕೊಡಬಹುದಾ, ಎಷ್ಟು ಕೊಡಬಹುದು, ಅಥವಾ ಅವನಿಗೆ ರಿಮಾರ್ಕ್ ಏನು ಅನ್ನೋದನ್ನ ಅವ್ರು ಮಾಡ್ಬೋದು. ನಿಮ್ಮಲ್ಲಿಯ ಮೌಲ್ಯಮಾಪನ ಸಮಿತಿಗೆ ಸಪರೇಟ್ ಲಾಗಿನ್ ID ಕೊಟ್ಟಿರ್ತೀರಿ. ಅವರು ಅದನ್ನ ನಿಮ್ಮ ವೆಬ್ಸೈಟಿನಲ್ಲಿ ಅವರಿಗೆ ಅಧಿಕಾರ ನೀಡಿರುವಂತಹ ಕೆಲಸಗಳನ್ನು ಅವರಿಗೆ ಅಧಿಕಾರ ಇರ್ತದೆ. ಹಾಗಾಗಿ ಅದನ್ನ ಅವರು ಮಾಡ್ತಾರೆ. ಆವಾಗ ಅವರು ಕೂಡ ಇವರಿಗೆ ಕೊಡಬಹುದು ಅಥವಾ ಇವರಿಗೆ ನಿರಾಕರಣೆ ಮಾಡಬೇಕು, ಏನು ಅವರ ಮೌಲ್ಯಮಾಪನೆಯ ವರದಿ
ಡಿಜಿಟಲ್ ಸೈನ್ ನೊಂದಿಗೆ ಅವರು ಸಬ್ಮಿಟ್ ಮಾಡ್ತಾರೆ. ಡಿಜಿಟಲ್ ಸೈನ್ ಆಗತ್ತೆ. ಅವಾಗ ಎರಡನೇ ಹಂತ, ಈಗ ಲೋನ್ ಅಪ್ಲಿಕೇಶನ್ ಸಬ್ಮಿಷನ್, ಎರಡನೇದು ಅದನ್ನ ಪ್ರಾಸೆಸಿಂಗ್, ಎರಡೂ ಆಗಿದೆ. ಮೂರನೇದು ನೆಕ್ಸ್ಟ್ ಹಂತ ಏನು, ಡಿಸ್ಬರ್ಸ್ಮೆಂಟ್ ಗಿಂತ ಮೊದಲು ಅಥವಾ ಅದನ್ನ ಬಿಡುಗಡೆಗಿಂತ ಮೊದಲು ನೀವು ಅವರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ತೀರಿ. ಅಗ್ರಿಮೆಂಟ್ಗೆ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ಗಳು ಇರ್ತವೆ. ಯಾವ್ಯಾವ ಒಪ್ಪಂದಗಳು ಯಾವ್ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಡಿಜಿಟಲ್ ಇದರಲ್ಲಿ ಪೋರ್ಟಲ್ ಅಲ್ಲೇ ನಿಮಗೆ ಲಭ್ಯ ಇರ್ತದೆ. ಅವನು ವೆಹಿಕಲ್ ಸಾಲ ಅಥವಾ ವಾಹನ ಸಾಲವಾದ್ರೆ ಇಂತಹ ಫಾರ್ಮು, ಅವರಿಗೆ ಬಂಗಾರ ಸಾಲ ಆದ್ರೆ ಇಂತಹ ಫಾರ್ಮ್, ಯಾವ್ದಾವ್ದು ಬೇರೆ ಬೇರೆ ಫಾರ್ಮ್ಗಳೆಲ್ಲ ಇರ್ತವೆ. ಅದ್ರ ಪ್ರಕಾರ ಅವರಿಗೆ ಇದು ಮಾಡಬಹುದು. ಈ ಸ್ಟ್ಯಾಂಪಿಂಗ್ ಅದನ್ನು ಕೂಡ ಈಗ ಕರ್ನಾಟಕದಲ್ಲಿ ಈ ಸ್ಟ್ಯಾಂಪಿಂಗ್ ಆನ್ಲೈನ್ ಅಲ್ಲಿ ಸಿಗತ್ತೆ. ನೀವು ಈ ಸ್ಟ್ಯಾಂಪಿಂಗ್ ಸೆಂಟ್ರಿಗೆ ಹೋಗಿ ತಗೊಳ್ಬೇಕು ಅಂತಿಲ್ಲ. ಈಗ ನಮಗೆ ಮೊದಲು ಇದುವರೆಗೆ ಏನಿತ್ತು, 25 ಒಳಗೆ ಇನ್ನೇನಾಗಿತ್ತು, ಈ ಸ್ಟ್ಯಾಂಪಿಂಗ್ ಸೆಂಟರ್ಸ್ ಇದ್ವು. ಎಷ್ಟೋ ಸೌಹಾರ್ದ ಸಹಕಾರಿಗಳು ಕೂಡ ಈ ಸ್ಟ್ಯಾಂಪಿಂಗ್ ತಗೊಂಡಿದ್ದಾರೆ. ಕೋಆಪರೇಟಿವ್ಸ್ ಕೂಡ ಈ ಸ್ಟ್ಯಾಂಪಿಂಗ್ ಇಶ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಆನ್ಲೈನ್ ಅಲ್ಲಿ ಈ ಸ್ಟ್ಯಾಂಪಿಂಗ್ ತಗೊಳ್ಬಹುದು. ನಮ್ಮ ಕರ್ನಾಟಕದಲ್ಲಿ ಲಭ್ಯ ಇದೆ. ಇಟ್ ಇಸ್ ಓಪನ್, ಯಾರು ಬೇಕಾದ್ರೂ ತಗೊಳ್ಬಹುದು. ಅದಕ್ಕೆ ಸಾಲದ ಒಪ್ಪಂದವನ್ನ ಅದರ ಮೇಲೆ ಈ ಸ್ಟ್ಯಾಂಪಿಂಗ್ ತಗೊಂಡು, ಈ ಸ್ಟ್ಯಾಂಪಿಂಗ್ ಇಶ್ಯೂ ಆಗತ್ತೆ. ನೀವು ಎಷ್ಟು ಸ್ಟ್ಯಾಂಪ್ ಕೊಡಬೇಕು ಅನ್ನೋದನ್ನ ಹೇಳಿದ್ರೆ ಅಷ್ಟಕ್ಕೆ ಈ ಸ್ಟ್ಯಾಂಪಿಂಗ್ ಆಗತ್ತೆ. ಅದರ ಮೇಲೆ ಸಾಲದ ಒಪ್ಪಂದವನ್ನ ಇದು ಮಾಡ್ತಾರೆ, ಅಂದ್ರೆ ಅದರ ಮೇಲೆ ಎಂಬಸ್ ಮಾಡ್ತಾರೆ. ಅದು ಮಾಡಿದ ನಂತರ ಅದಕ್ಕೆ ಈ ಸಹಿ, ಅಂದ್ರೆ ಅದಕ್ಕೆ ನೀವು ನಿಮ್ಮ ಡಿಜಿಟಲ್ ಸಿಗ್ನೇಚರ್ ತಗೊಳ್ತೀರಿ. ಅವರದ್ದು ಡಿಜಿಟಲ್ ಸಿಗ್ನೇಚರ್ ಇದೆ ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ತಗೊಳ್ತೀರಿ, ಇಲ್ಲದವರೆ ಈ ಸಹಿ ತಗೊಳ್ತೀರಿ. ಈ ಸಹಿ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಥಂಬ್ ಇಂಪ್ರೆಷನ್ ತಗೊಳ್ಳುವಂಥದ್ದು. ಅದು ನಿಮ್ಮ ಏಜೆಂಟ್ ಹೋಗಿ ಅವರ ಮನೆಗೆ ಹೋಗಿ ತಗೊಂಡು ಬರ್ತಾರೆ. ಒಪ್ಪಂದ ಆದ್ಮೇಲೆ ವಿತರಣೆ ಮಾಡೋಕ್ಕಿಂತ ಮೊದಲು ಬಿಡುಗಡೆ ಮಾಡುವಾಗ ಕೆಲವೊಂದು ಷರತ್ತುಗಳನ್ನ ಪೂರೈಸಬೇಕಾಗಬಹುದು. ಆ ಷರತ್ತುಗಳು ಪೂರೈಸಿದಾರ ಅಂತ ನೋಡ್ಕೊಂಡು ನೀವು ಅವರಿಗೆ ವಿತರಣೆ ಮಾಡ್ಬೋದು. ವಿತರಣೆ ಮಾಡುವಾಗ ಕೂಡ ಅವರ ಆನ್ಲೈನ್ ಬ್ಯಾಂಕಿಂಗ್ ಅಕೌಂಟ್ ಯಾವುದಿದೆ ಅದಕ್ಕೆ RTGS, ನೆಫ್ಟ್ ಅಥವಾ IMPS, ಈ ರೀತಿ DBT ಅಂತೀವಿ ನಾವು, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್, ಅದು ಎಲ್ಲ ಬ್ಯಾಂಕ್ಗಳಿಂದನೂ ಲಭ್ಯ ಇದೆ. ಹಾಗಾಗಿ ಅವರಿಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು. ಸೊ ಸಾಲದ ಅರ್ಜಿ ಸ್ವೀಕಾರ, ಮೌಲ್ಯಮಾಪನೆ, ಒಪ್ಪಂದ, ಮತ್ತೆ ಆಮೇಲೆ ಷರತ್ತುಗಳ ಪಾಲನೆ, ಆಮೇಲೆ ಬಿಡುಗಡೆ, ಇದಿಷ್ಟನ್ನು ಆನ್ಲೈನ್ ಮಾಡಬಹುದು. ಆಮೇಲೆ ಯಥಾ ಪ್ರಕಾರ ಸರ್ ಅವರಿಗೆ ಸಾಲ ಕೊಟ್ಟಿದ್ದೀವಿ ಅನ್ನೋದಕ್ಕೆ ನಮಗೆ ಡಾಕ್ಯುಮೆಂಟೇಶನ್ ಬೇಕಲ್ಲ ಸರ್, ಎಲ್ಲದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಅಥವಾ ಡಿಜಿಟಲ್ ಫಾರ್ಮ್ಯಾಟ್ನಲ್ಲೇ ನಿಮ್ಮ ಡ್ರೈವ್ಗಳಲ್ಲಿ ನೀವು ಸಪೋಸ್ ಇದರಲ್ಲಿ ಅಂತರ್ಜಾಲದಲ್ಲೇ ಸೇವ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡ್ರೈವ್ನಲ್ಲೇ ಸೇವ್ ಮಾಡ್ಕೊಳ್ಬೋದು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ರಿಟ್ರೀವ್ ಇಟ್. ಆ ರೀತಿ ಮಾಡ್ಕೊಳ್ಬೋದು. ಇದೇ ರೀತಿ ಎಲ್ಲ ವ್ಯವಹಾರಗಳಿಗೂ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಸಾಲದ ಬಗ್ಗೆ ನೀವು ಹೇಳಿದ್ರಿ ಸರ್, ಠೇವಣಿಗಳ ಬಗ್ಗೆ ಹೇಳಿ. ಠೇವಣಿಗಳು ಹೀಗೆ ಅವರು ಅಪ್ಲಿಕೇಶನ್ ಹಾಕ್ತಾರೆ, ಆನ್ಲೈನ್ ಮೂಲಕ ನಿಮಗೆ ಕಳಿಸ್ತಾರೆ. ಈಗ ಸಾಲಗಳಾದ್ರೆ ನೀವು ಅವ್ರಿಗೆ ಕೊಡೋದಾಗತ್ತೆ. ಠೇವಣಿ ಆದ್ರೆ ರವೀಂದ್ರನಾಥ್ ಠೇವಣಿ ಇಡ್ಲಿಕ್ಕೆ ಬಂದಿದ್ದಾನೆ ಅಂದ್ರೆ ಅವನು ಫಾರ್ಮ್ಯಾಟ್ ಅನ್ನ ಇದು ಮಾಡಿದ ನಂತರ ನಿಮಗೆ ಒಪ್ಪಿಗೆ ಆಯ್ತು ಅಂತ ಹೇಳಿದ್ರೆ, ನೀವು ಓಕೆ ಅಂತ ಹೇಳಿ ಮಾಡಿದರೆ ಅವನಿಗೆ ಪೇಮೆಂಟ್ ಗೇಟ್ ವೇ ಓಪನ್ ಆಗತ್ತೆ. ಅಂದ್ರೆ ಪೇಮೆಂಟ್ ಸಿಸ್ಟಮಿಗೆ ಅವನು ಕರ್ಕೊಂಡು ಹೋಗುತ್ತೆ. ಅವನು ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ಅವನು ಪೇಮೆಂಟ್ ಮಾಡಿದ ಕೂಡ್ಲೇನೆ, ಈಗ ಸಪೋಸ್ ರವೀಂದ್ರನಾಥ್ 1 ಲಕ್ಷ ರೂಪಾಯಿ ನಿಮ್ಮಲ್ಲಿ ಡೆಪಾಸಿಟ್ ಇಡಬೇಕು, ನನ್ನ ಬ್ಯಾಂಕ್ ಅಕೌಂಟ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿದ ಕೂಡ್ಲೇನೆ ಅವನಿಗೆ ಅಲ್ಲಿಂದನೇ ನಿಮ್ಮ ಹೆಸರಿನಲ್ಲಿ ಈ ರೆಸೀಟ್ ಜನರೇಟ್ ಆಗತ್ತೆ. ಅಂದ್ರೆ ಸಿಸ್ಟಮ್ ಸಹಿ ಮಾಡಿದಂತಹ ರಸೀದಿಗಳು ಜನರೇಟ್ ಆಗತ್ತೆ, ಅವನಿಗೆ ಸಿಗತ್ತೆ. ಮತ್ತೆ ಈ ವ್ಯವಹಾರ ಇಷ್ಟಕ್ಕೆ ನಾನು ಸರ್ ಅಂದ್ರೆ ನೆಕ್ಸ್ಟ್ ಅದು ಸರ್ವಿಸಿಂಗ್ ಕೂಡ ಪೂರ್ತಿ ಕಂಪ್ಯೂಟರೈಸ್ ಮಾಡ್ಬೋದು. ಬಡ್ಡಿ ಕ್ರೆಡಿಟ್ ಇರ್ಬೋದು, ನೋಟಿಸ್ ಜನರೇಟ್ ಆಗೋದಿರ್ಬೋದು, ಅವ್ರು ಪಾವತಿ ಮಾಡಿದಾಗ ಅದರ ಅಕೌಂಟಿಗೆ ಹೋಗೋದಿರ್ಬೋದು, ಅಥವಾ ಅವರು ಕ್ಲೈಮ್ ಮಾಡಿದಾಗ ಸಪೋಸ್ ನನಗೆ ಬಾಂಡ್ ಮೆಚ್ಯೂರ್ ಆಗಿದೆ ಸರ್, ತಗೊಳ್ಳುವಾಗ ನಾವು ಇದು ಡಿಜಿಟೈಸ್ ಮಾಡಿದ್ವಿ, ತಗೊಂಡ್ಬಿಟ್ವಿ, ವಾಪಸ್ ಕೊಡುವಾಗ ಅವ್ರು ಮತ್ತೆ ನಮ್ಮ ಆಫೀಸಿಗೆ ಬೇಕಾಗಿಲ್ಲ. ಮತ್ತೆ ಅದೇ ಪ್ರಕ್ರಿಯೆ ರಿವರ್ಸ್ ಆಗತ್ತೆ. ಹಾಗೇನೆ ಎರಡೂನು ಡೆಪಾಸಿಟ್ ಮೊಬಿಲೈಸೇಷನ್ ಇರ್ಬೋದು ಅಥವಾ ಲೋನ್ ಡಿಸ್ಬರ್ಸ್ಮೆಂಟ್ ಇರ್ಬೋದು, ಎಲ್ಲದೂ ಆನ್ಲೈನ್ ಮಾಡಬಹುದು. ಸರಿ, ಇದನ್ನ ಆನ್ಲೈನ್ ಮಾಡಿದ್ವಿ, ವ್ಯವಹಾರವನ್ನ ನಾವು ಆನ್ಲೈನ್ ಮಾಡಿದ್ವಿ. ಇದೇ ರೀತಿ ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ಕರೆಂಟ್ ಅಕೌಂಟ್ ಇರ್ಬೋದು, ಆನ್ಲೈನ್ ಅಲ್ಲಿ ವ್ಯವಹಾರ ಮಾಡಬಹುದು. ಅವ್ರಿಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಅವ್ರ ಕರೆಂಟ್ ಅಕೌಂಟಿಗೆ ಅಥವಾ ಅವರ
ಸೇವಿಂಗ್ಸ್ ಅಕೌಂಟಿಗೆ ನಿಮ್ಮ ಇದರಿಂದ IMPS ಮೂಲಕನೋ ಅಥವಾ RTGS ನೆಫ್ಟ್ ಮೂಲಕನೋ ಹೋಗುತ್ತೆ. ಅವ್ರು ಕಟ್ಟುವಾಗಲೂ ಕೂಡ ಅದೇ ರೀತಿ ಟ್ರಾನ್ಸ್ಫರ್ ಮಾಡಬಹುದು. ರಸೀದಿಗಳು ಕೂಡ ಅದೇ ರೀತಿ ಜನರಲ್. ಇನ್ನು ಆಡಳಿತಾತ್ಮಕವಾಗಿ ಮಾಡ್ಬೇಕಲ್ಲ ಸರ್, ಅದರಲ್ಲಿ ಹೇಗಿರ್ಬೇಕು? ನಮ್ಮಲ್ಲಿ ರೆಕಾರ್ಡ್ ಇರುವಂತದ್ದು ಕೇವಲ ಸದಸ್ಯರನ್ನ ಸ್ವೀಕರಿಸೋದು, ಸಾಲ ಕೊಡುವಂಥದ್ದು, ಠೇವಣಿ ಸ್ವೀಕರಿಸೋದು ಅಲ್ಲ, ಅದ್ರ ಜೊತೆಗೆ ಆಡಳಿತಾತ್ಮಕವಾಗಿ ಕೆಲವೊಂದು ನಿರ್ವಹಣೆ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆಡಳಿತ ಮಂಡಳಿಯ ಸಭೆಗಳನ್ನು ನಡೆಸೋದು. ಆಡಳಿತ ಮಂಡಳಿಯ ಸಭೆಗಳನ್ನು ಕೂಡ ಈಗ ನೀವು ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಮಾಡ್ಬೋದು. ಅದ್ರ ರೆಕಾರ್ಡಿಂಗ್ ಕೂಡ ಈಗ ವರ್ಚುವಲ್ ಮೀಟಿಂಗ್ ಮಾಡ್ತಾ ಇದೀವಿ, ಎಸ್, ಗೂಗಲ್ ಮೀಟ್ ಅಥವಾ ಇನ್ಯಾವುದೋ, ಆವಾಗ ಮಾತ್ರ ವರ್ಚುವಲ್ ಮೀಟಿಂಗ್ ಮಾಡುವಾಗ ಅಟೆಂಡೆನ್ಸ್ ರೆಕಾರ್ಡ್ ಆಗಬೇಕು ಅಂದ್ರೆ ನೀವು ಪೇಯ್ಡ್ ವರ್ಷನ್ ತಗೊಳ್ಬೇಕಾಗುತ್ತೆ. ಫ್ರೀ ವರ್ಷನ್ ಅಲ್ಲಿ ಅಟೆಂಡೆನ್ಸ್ ರೆಕಾರ್ಡ್ ಸಿಗೋದಿಲ್ಲ ನಿಮಗೆ. ಹಾಗಾಗಿ ಅಟೆಂಡೆನ್ಸ್ ಮುಖ್ಯ ಆಗುತ್ತೆ. ಹಾಗಾಗಿ ವರ್ಚುವಲ್ ಮೀಟಿಂಗ್ ಅನ್ನು ಮಾಡುವಾಗ ನೀವು ಈಗ ಯಾವುದು ಝೋಹೋ ಇರ್ಬೋದು ಅಥವಾ ಗೂಗಲ್ ಮೀಟ್ ಇರ್ಬೋದು ಅಥವಾ ಯಾವುದೇ ವರ್ಚುವಲ್ ಮೀಟಿಂಗ್ ಇದರಲ್ಲಿ ನೀವು ಮಾಡೋದಿದ್ರು ಪೇಯ್ಡ್ ವರ್ಷನ್ ತಗೊಂಡಿದ್ರೆ ನೀವು ವರ್ಚುವಲ್ ಮೀಟಿಂಗ್ ಕೂಡ ಮಾಡ್ಬೋದು. ಹಾಗೇನೆ ಮೀಟಿಂಗ್ ಆಯ್ತು, ಆಮೇಲೆ BOD ಮೀಟಿಂಗ್ಸ್ ನ ಮಿನಿಟ್ಸ್ ದಾಖಲೆ ಮಾಡಬೇಕು, ನಿರ್ಣಯಗಳನ್ನ ದಾಖಲೆ ಮಾಡಬೇಕು. ಅದಕ್ಕೆ ಕೂಡ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿರುವಂತಹ ಇದಿದೆ. ಏನಿದೆ ಅಂದ್ರೆ ಈ ಡಿಜಿಟಲ್ ಫಾರ್ಮ್ಯಾಟ್ ಅನ್ನ ಅನ್ಎಡಿಟಬಲ್ ಡಿಜಿಟಲ್ ಫಾರ್ಮ್ಯಾಟ್ ಅಂತೇಳಿ ಒಂದು ಬಂದಿದೆ. PDF, ನೀವು ಕೇವಲ PDF ಅಂತ ಹೇಳಿ ಹಾಕಿದರೆ, ಸೇವ್ ಆಸ್ PDF ಅಂತ ಹೇಳಿ ಹಾಕಿದ್ರೆ ಜನರಲ್ ಆಗಿ PDF ಫಾರ್ಮ್ಯಾಟ್ ನಲ್ಲಿ ಬರುತ್ತೆ. ಅದೇ PDF/A ಅಂತ ಹಾಕಿದ್ರೆ ಆರ್ಚಿವ್ ಅಂತ ಆಗತ್ತೆ. ಅದು ಅನ್ಎಡಿಟಬಲ್, ಯಾರಿಂದನೂ ಎಡಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಓದಬಹುದು, ಆದರೆ ಅದನ್ನು ಯಾರು ಎಡಿಟ್ ಮಾಡ್ಲಿಕ್ಕೆ ಬರೋದಿಲ್ಲ, ತಿದ್ದುಪಡಿ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಫಾರ್ಮ್ಯಾಟ್ ನಲ್ಲಿ ನೀವು ಇಟ್ಕೊಂಡ್ರೆ ಅದು ದೃಢೀಕರಣ ಆಗತ್ತೆ. ಅಧ್ಯಕ್ಷರು ಆ ನಿರ್ಣಯಗಳಿಗೆ ಲಾಸ್ಟಿಗೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಹಿ ಹಾಕಬೇಕು. ಡಿಜಿಟಲ್ ಸಿಗ್ನೇಚರ್ಸ್ ಇದೆ, ಡಿಜಿಟಲ್ ಸಿಗ್ನೇಚರ್ ಹಾಕ್ತಾರೆ. ಆ ಡಿಜಿಟಲ್ ಸಿಗ್ನೇಚರ್ PDF ಫಾರ್ಮ್ಯಾಟಿಗೆ ಹಾಕ್ಲಿಕ್ಕೆ ಈ ಸಿಗ್ನೇಚರ್ಸ್ಗಳಿದಾವೆ. ಅದೇ DSC ಗ್ರೇಡ್ 3. ಅದನ್ನು ತಗೊಂಡ್ರೆ ನಿಮಗೆ ಅದನ್ನ. ಆದ್ರೆ ಏನ್ ಹೇಳುತ್ತೆ ಅಂದ್ರೆ ಸ್ಟೋರ್ ಮಾಡುವಾಗ ಮಾತ್ರ IT ಕಾಯ್ದೆಯಲ್ಲಿ ಇದು ಭೌತಿಕವಾಗಿ ಒಂದು ಪುಸ್ತಕದಲ್ಲಿ ಇಡ್ತೀವಲ್ಲ ಅದೇ ಇದಕ್ಕೆ ಸಮ ಅನ್ನೋದನ್ನ IT ಕಾಯ್ದೆಯಲ್ಲಿ ಹೇಳುತ್ತೆ. ಏನು ಇದಕ್ಕೆ ಸ್ಟೋರೇಜ್ಗೆ ಸ್ಪೆಷಲ್, ಈ ಡಿಜಿಟಲ್ ಫಾರ್ಮ್ಯಾಟ್ ಅನ್ನ ಸ್ಟೋರೇಜ್ ಮಾಡಲಿಕ್ಕೆ ಸ್ಪೆಷಲ್ ಮೆಥಡ್ ಇದೆ. ಏನಿದೆ ಅಂದ್ರೆ ರೈಟ್ ಒನ್ಸ್ ರೀಡ್ ಮೆನಿ, ವರ್ಮ್ ಅಂತೀವಿ, WORM. ರೈಟ್ ಒನ್ಸ್, ಒಂದೇ ಸಾರಿ ಬರವಣಿಗೆ ಮಾಡಬೇಕು, ಅದು ತಿದ್ದಂಗಿಲ್ಲ. ರೀಡ್ ಮೆನಿ ಟೈಮ್ಸ್, ಎಷ್ಟು ಸಾರಿ ಬೇಕಾದ್ರೂ ಬರಿಬಹುದು, ಓದ್ಬೋದು. ಆ ಫಾರ್ಮ್ಯಾಟ್ ನಲ್ಲಿ ಮಿನಿಟ್ಸ್ ಅನ್ನ ಮತ್ತು ನಿಮ್ಮ ತಿದ್ದಬಾರದ ದಾಖಲೆಗಳು ಯಾವುದಿದೆ ಅದಷ್ಟನ್ನು ಅದೇ ಫಾರ್ಮ್ಯಾಟ್ ನಲ್ಲಿ ಇರಬೇಕು. ವರ್ಮ್, ರೈಟ್ ಒನ್ಸ್ ರೀಡ್ ಮೆನಿ ಟೈಮ್ಸ್ ಅಂತ ಅದರ ಅರ್ಥ. ಅಂದ್ರೆ ಒಮ್ಮೆ ಬರೆಯಿರಿ, ಅನೇಕ ಬಾರಿ ಓದಿ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ಆ ರೀತಿ ಆ ನಮೂನೆಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೆ ಆಡಿಟ್ ಟ್ರಯಲ್ ಕೂಡ ಇರಬೇಕು. ಅದನ್ನ ಯಾರು ಡೌನ್ಲೋಡ್ ಮಾಡಿದ್ದಾರೆ, ಯಾವಾಗ ಡೌನ್ಲೋಡ್ ಮಾಡಿದ್ದಾರೆ, ಎಷ್ಟು ಏನೇನು ಆಗಿದೆ ಅನ್ನೋದನ್ನ ಆಡಿಟ್ ಟ್ರಯಲ್ ಅಂತೀವಿ ನಾವು. ಅದಕ್ಕೆ ಮಾಡಿದ್ರೆ, ಮತ್ತೆ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಈ ವರ್ಮ್ ಫಾರ್ಮ್ಯಾಟಿಗೆ ನಾವು ಈಸಿಯಾಗಿ ಹೇಳ್ಬೇಕು ಅಂದ್ರೆ ನಿಮಗೆ ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್ ಅಂತೀವಿ. ಎನ್ಕ್ರಿಪ್ಟ್ ಮಾಡಿ ಅದನ್ನ ಕ್ಲೌಡ್ ನಲ್ಲೋ ಡ್ರೈವ್ ನಲ್ಲೋ ಎಲ್ಲೋ ಒಂದ್ ಕಡೆ ಸೇವ್ ಮಾಡ್ತೀವಿ. ಅದನ್ನ ಆವಾಗ ಏನಾಗುತ್ತೆ, ಈ ವರ್ಮ್ ಫಾರ್ಮ್ಯಾಟ್ ನಲ್ಲಿ ಇದ್ರೆ ಯಾರ್ಯಾರು ಡೌನ್ಲೋಡ್ ಮಾಡಿದ್ದಾರೆ, ಎಷ್ಟು ಡೌನ್ಲೋಡ್ ಆಗಿದೆ, ಯಾವ್ಯಾವ ಡೌನ್ಲೋಡ್ ಆಗಿದೆ ಎಲ್ಲದೂ ನಮಗೆ ಮಾಹಿತಿ ಸಿಗುತ್ತೆ. ಆಡಿಟ್ ಟ್ರಯಲ್ ನಲ್ಲಿ ಅದು ನಮಗೆ ಸಿಗತ್ತೆ. ಅಡ್ಮಿನ್ ರೈಟ್ಸ್ ಇದ್ದರು ಅದನ್ನ ನೋಡ್ಬೋದು. ಹಾಗೆ ಆಡಳಿತಾತ್ಮಕ ದಾಖಲೆಗಳನ್ನು ಮಾಡ್ಲಿಕ್ಕಾಯ್ತು. ಇದು ನಮ್ಮ AGM ರೆಕಾರ್ಡ್ಸ್ ಇರ್ಬೋದು, ಅಥವಾ ಬೋರ್ಡ್ ಮೀಟಿಂಗ್ಸ್ ಇರ್ಬೋದು, AGM ಅಟೆಂಡೆನ್ಸ್ ಇರ್ಬೋದು. ವರ್ಚುವಲ್ ಮೀಟಿಂಗ್ ಆದ್ರೂ ಅಟೆಂಡೆನ್ಸಿಗೂ ದಾಖಲೆ ಸಿಗುತ್ತೆ ನಮಗೆ. ಯಾಕೆಂದ್ರೆ ಆ VCM ನಡೆಸುವಂತಹ ಅಧಿಕಾರಿಗಳು ಇಷ್ಟು ಜನ ತಮ್ಮ ಇದರಿಂದ ಲಾಗಿನ್ ಆಗಿದ್ದಾರೆ ಅಂತ ಹೇಳ್ಕೊಡತ್ತೆ. ಸೊ ಅದಷ್ಟು ಮಾಡ್ಬೋದು. ಇನ್ನು ಸ್ಟಾಫಿಗೆ ಸಂಬಂಧಪಟ್ಟಂತ ರೆಕಾರ್ಡ್ಸು, ಖಂಡಿತ ಸ್ಟಾಫಿಗೆ ಸಂಬಂಧಪಟ್ಟಂತ ರೆಕಾರ್ಡ್ಸ್ಗಳನ್ನ ಡಿಜಿಟಲ್ ಫಾರ್ಮ್ಯಾಟ್ ನಲ್ಲೇ ಡಿಜಿಟಲ್ ಸರ್ವಿಸ್ ರಿಜಿಸ್ಟರ್ ಇಡ್ಬೋದು. ಎಲ್ಲ ನೋಟಿಸ್ಗಳನ್ನು ಅವರ ಇದಕ್ಕೆ ಸಿಬ್ಬಂದಿಗಳಿಗೆ ಏನಾದ್ರು ನೋಟಿಸ್ ಕಳಿಸ್ಬೇಕು ಅಥವಾ ಸಂವಹನ ಮಾಡಬೇಕು ಅಂದ್ರೆ ಅದಷ್ಟನ್ನು ಅವರ ಅಫಿಷಿಯಲ್ ಕಮ್ಯುನಿಕೇಶನ್ ವಿಂಡೋ, ಯಾವುದೋ ಮೇಲ್ ID ಇರ್ತದೆ ಅಥವಾ ವಾಟ್ಸ್ಆಪ್ ಇರ್ತದೆ, ಅವರದ್ದು ವಾಟ್ಸ್ಆಪ್ ನಂಬರಿಗೆ ಅಥವಾ ಅವರದ್ದೇ ಮೇಲ್ IDಗೆ ಕಳಿಸಿದ್ರೆ ಇಟ್ ಈಸ್ ದಿ ಸಫಿಷಿಯಂಟ್ ಡಿಸ್ಚಾರ್ಜ್. ಹಾಗಾಗಿ ಎಲ್ಲ ರೆಕಾರ್ಡ್ಗಳನ್ನ ಈ ರೀತಿ ಮಾಡ್ಲಿಕ್ಕೆ ನಮಗೆ ಎರಡೂ ಕಾಯ್ದೆಗಳು ಅನುಕೂಲ ಕೊಡುತ್ತೆ. ಒಂದು ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಕೂಡ ಮಾಹಿತಿ ಸಂವಹನ ಅಥವಾ ಕಮ್ಯುನಿಕೇಶನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅದಕ್ಕೆ ಪೂರಕವಾಗಿ
IT ಕಾಯ್ದೆ, ನಮ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಾಯ್ದೆ ಸೆಕ್ಷನ್ 4 ಮತ್ತು GC ಅಥವಾ ಏನು ಜನರಲ್ ಕ್ಲಾಸಸ್ ಸೆಕ್ಷನ್ 27 ಅದೆರಡನ್ನು ಮೇಳೈಸಿಕೊಂಡು ನಾವು ಈ ರೆಕಾರ್ಡ್ ಅನ್ನ ಇದು ಮಾಡ್ತೀವಿ. ಹಾಗಾಗಿ ನೀವು ಯಾವ ರೀತಿ ಆ ರೀತಿ ಕಳಿಸಿದರೆ ಅದನ್ನ ಸೂಕ್ತವಾಗಿ ಕಳಿಸಿದ ನೋಟಿಸ್, ನಾನು ಜನರಲ್ ಕ್ಲಾಸಸ್ ಆಕ್ಟ್ ಹೇಳುವಾಗ ಹೇಳಿದ್ದೆ, ಒಂದು ಸೂಕ್ತವಾಗಿ ಕಳಿಸಿರೋ ನೋಟಿಸ್ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳಿದ್ದೆ, ಫಿಸಿಕಲಿ ಮತ್ತು ಎಲೆಕ್ಟ್ರಾನಿಕಲಿ. ಇದು ಫೇಸ್ 2 ನಲ್ಲಿ. ಇನ್ನು ಫೇಸ್ 3 ನಲ್ಲಿ ಫೈನಾನ್ಷಿಯಲ್ ಆಪರೇಷನ್ಸ್, ಈಗಾಗಲೇ ಹೇಳಿದಂಗೆ ಹಣಕಾಸು ಇದು ಅಂದ್ರೆ ಲೋನ್ ಕೊಡೋದು, ಡೆಪಾಸಿಟ್ ತಗೊಳ್ಳೋದು ಅಲ್ಲದೇನೆ ಅದರದ್ದು ಸರ್ವಿಸಿಂಗ್ ಅಲ್ಲೇ ಹೇಗಾಗತ್ತೆ, ಏನೋ ನಿಮ್ಮ ಇಂಟ್ರೆಸ್ಟ್ ಪೇಮೆಂಟ್ ಇರ್ಬೋದು, ಕಾಲಕ್ಕೆ ಇದಿರ್ಬೋದು, ಏನೋ ಇನ್ಸ್ಟಾಲ್ಮೆಂಟ್ ಇರ್ಬೋದು, EMI ಇರ್ಬೋದು, ಆಟೋ ಪೇ ಎನೇಬಲ್ ಮಾಡ್ಕೊಂಡ್ರೆ, ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಆಟೋ ಪೇ ಎನೇಬಲ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳ 10ನೇ ತಾರೀಕು ನನ್ನ ಅಕೌಂಟಿಗೆ 17,000 ರೂಪಾಯಿ ಡೆಬಿಟ್ ಆಗಿ ಇಂತಹ ಅಕೌಂಟಿಗೆ ಹೋಗ್ಬೇಕು ಅಂತ ನೀವು ಕೊಟ್ರೆ 17,000 ರೂಪಾಯಿ ಪ್ರತಿ ವರ್ಷ ಹೋಗ್ತಾ ಇರ್ತದೆ, ಅಲ್ಲ ಪ್ರತಿ ತಿಂಗಳು ಹೋಗ್ತಾ ಇರ್ತದೆ. ಹಾಗೆ ಆಟೋ ಪೇ ನಾವು ಇದು ಮಾಡ್ಕೊಂಡು ಹೋಗೋದು. ನೀವು ಪೇಮೆಂಟ್ ಮಾಡಿದ ಕೂಡಲೇ ಒಂದು ರೆಸಿಟ್ ಜನರೇಟ್ ಆಗಿ ಅವರ ಮೇಲ್ಗೆ ಅಥವಾ ಅವ್ರ ವಾಟ್ಸ್ಆ್ಯಪ್ಗೆ ಅಥವಾ ಏನ್ ಕಮ್ಯುನಿಕೇಶನ್ ವಿಂಡೋ ಕೊಟ್ಟಿದ್ದಾರೆ ಅದಕ್ಕೆ ಸಿಸ್ಟಮ್ ಜನರೇಟೆಡ್ ಸಹಿ ಮಾಡಿದ ರೆಸಿಟ್ ಅನ್ನು ಕೊಡ್ಬೋದು. ಹೀಗೆ ಎಲ್ಲದನ್ನು ನೀವು ಆ ರೀತಿಯ ಮಾಡ್ಲಿಕ್ಕೆ ಅನುಕೂಲ ಇದ್ದಾಗ ಇದಿಷ್ಟನ್ನು ನೀವು ಆ ರೀತಿನೇ ಮಾಡಿದರೆ ನಿಮ್ದು ಪೂರ್ತಿ ರೆಕಾರ್ಡ್ಗಳು ಡಿಜಿಟೈಸೇಷನ್ ಆದಂಗೆ ಆಗತ್ತೆ. ಇನ್ನು ಸರ್ ನಮಗೆ ಇದನ್ನ ಬ್ಯಾಕಪ್ ಮಾಡೋದು ಹೇಗೆ ಅಥವಾ ನಿರ್ವಹಣೆ ಮಾಡೋದು ಹೇಗೆ? ನಿರ್ವಹಣೆ ಮಾಡಲಿಕ್ಕೆ ಗೋಲ್ಡನ್ ರೂಲ್ಸ್ ಇದೆ, ಗೋಲ್ಡನ್ ರೂಲ್ಸ್ ಆಫ್ ಬ್ಯಾಕಪ್ಸ್ ಅಂತೀವಿ ನಾವು. ಇದು ಏನ್ ಹೇಳುತ್ತೆ? 3:2:1 ರೂಲ್ ಅಂತ ಹೇಳ್ತೀವಿ ನಾವು. 3:2:1 ಅನ್ನೋದು ರೂಲ್. ಅದು ಏನು? ಪ್ರತಿಯೊಂದು ಡೇಟಾವನ್ನ 3 ಪ್ರತಿ ಮಾಡಬೇಕು ಅಫಿಷಿಯಲ್ ಆಗಿ. ಅದನ್ನ 2 ಡಿಫರೆಂಟ್ ಮೀಡಿಯಾದಲ್ಲಿ, ಒಂದು ನಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ, ಒಂದು ಕ್ಲೌಡ್ ನಲ್ಲಿ, ಡಿಫರೆಂಟ್ ಮೀಡಿಯಾದಲ್ಲಿ. 3ನೇದು 1 ಕಾಪಿಯನ್ನ ಆಫ್ ಸೈಟ್ ನಲ್ಲಿ, ಅಂದ್ರೆ ನಮ್ಮ ಈ ಸಿಸ್ಟಮ್ಗೆ ಎಲ್ಲೂ ಕನೆಕ್ಷನ್ ಇರದಂತಹ, ನಮ್ಮ ಸಿಸ್ಟಮ್ಗೆ ಯಾರಾದ್ರೂ ಕ್ಲೌಡ್ ಆಗಿರ್ಬೋದು, ಅದು ಎರಡಕ್ಕೂ ಏನು ಕನೆಕ್ಷನ್ ಇಲ್ಲದಂತಹ ಆಫ್ ಸೈಟ್ ನಲ್ಲಿ ಇಡಬೇಕು ಅನ್ನೋದು ಗೋಲ್ಡನ್ ರೂಲ್ ಅಂತೀವಿ ನಾವು. ಈ ಬ್ಯಾಕಪ್ ಗಳಿಗೆ ಗೋಲ್ಡನ್ ರೂಲ್ 3:2:1 ಅಂತ. 3 ಕಾಪಿ ಮಾಡಬೇಕು, 2ಅನ್ನ ಡಿಫರೆಂಟ್ ಮೀಡಿಯಾದಲ್ಲಿ ನಮ್ಮ ಆಫೀಸಿನ ಹಾರ್ಡ್ ಡಿಸ್ಕ್ ಅಲ್ಲಿ ಇಟ್ಕೊಳ್ತೀವಿ, ಹಾಗೆ ಕ್ಲೌಡ್ ಅಲ್ಲೂ ಇಟ್ಕೊಳ್ತೀವಿ. ಕ್ಲೌಡ್ ಅಲ್ಲಿ ಕೆಲವು ಸಾರಿ ಕನೆಕ್ಟಿವಿಟಿ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಆಫೀಸಲ್ಲಿ ಇರೋದನ್ನ ಉಪಯೋಗಿಸ್ಕೊಳ್ತೀವಿ. ಆಫೀಸಲ್ಲಿ ಇರೋದು ಎಲ್ಲೋ ಒಂದು ಸರಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ, ಆಫೀಸಲ್ಲಿ ಇರೋದು ಗಾಯಬ್ ಆಗ್ಬಿಟ್ಟಿರುತ್ತೆ, ವೈರಸ್ ಬಂದ್ಬಿಟ್ಟಿರುತ್ತೆ, ಹಾಗಾದ್ರೆ ಕ್ಲೌಡ್ ಅಲ್ಲಿ ಇರ್ತದೆ. ಇದು ಎರಡಕ್ಕೂ ಪ್ರಾಬ್ಲಮ್ ಆಯ್ತು, ನಮ್ದು ಡಿಸಾಸ್ಟರ್ ರಿಕವರಿ ಅಂತೀವಿ. ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದಿದು, ಅಂದ್ರೆ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಈ ವಿಪತ್ತು ನಿರ್ವಹಣಾ ಕ್ರಮ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೇಳಿ. ಆ ಡಿಸಾಸ್ಟರ್ ರಿಕವರಿ ಕ್ರಮವಾಗಿ ನಾವು ಬೇರೆ ಕಡೆನೂ ಇಟ್ಟಿರ್ತೀವಿ, ಅಲ್ಲಿಂದ ತಗೊಳ್ತೀವಿ. ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, 2011 ಯಾವ ನಂಗೆ ಡೇಟ್ ನೆನಪಿಲ್ಲ, ಸಾರಿ, ಅಮೆರಿಕದಲ್ಲಿ ಟ್ವಿನ್ ಟವರ್ಸ್ಗೆ ಅಟ್ಯಾಕ್ ಆಯ್ತು. ಅಲ್ಲಿ ಎಷ್ಟೋ ಬ್ಯಾಂಕ್ಗಳಿದ್ವು ಅಂತ. ಆ 2 ಇದರಲ್ಲಿ ತುಂಬಾ ಬ್ಯಾಂಕ್ಗಳಿದ್ವು, ದೊಡ್ಡ ದೊಡ್ಡ ಬ್ಯಾಂಕ್ಗಳೆಲ್ಲ ತಮ್ಮ ಬ್ರಾಂಚ್ ಅನ್ನು ಇಟ್ಕೊಂಡಿದ್ವು. ಎಲ್ಲ ಬಾಂಬ್ ಬಿದ್ದಾಗ ಅವರಿಗೆ ಒಂದೇ ಸಾರಿ ಬ್ಯಾಂಕ್ ಅನ್ನ ಮತ್ತೆ ಚಾಲ್ತಿ ಮಾಡ್ಲಿಕ್ಕೆ ಏನಾಯ್ತು, ಅವರೆಲ್ಲ ಆಫ್ ಸೈಟ್ ಅಲ್ಲಿ, ಅಂದ್ರೆ ಬೇರೆ ಕಡೆಗೆ ಒಂದರಲ್ಲಿ ಆಸ್ಟ್ರೇಲಿಯಾದಲ್ಲಿ, ಇಂಡಿಯಾದಲ್ಲಿ, ಭಾರತದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಈ ತರ ದೇಶಗಳಲ್ಲಿ ತಮ್ಮ ಬ್ಯಾಕಪ್ ಇಟ್ಕೊಂಡಿದ್ರು. ಆ ಬ್ಯಾಕಪ್ ಅನ್ನು ಉಪಯೋಗಿಸ್ಕೊಂಡು ಕೆಲವು ಬ್ಯಾಂಕ್ಗಳು ವಿತಿನ್ 3 hours, ಕೆಲವು ಬ್ಯಾಂಕ್ಗಳು ವಿತಿನ್ 1 day, ಕೆಲವು ಬ್ಯಾಂಕ್ಗಳು ವಿತಿನ್ 3 days ಆಪರೇಷನ್ ಶುರು ಮಾಡಿದ್ವು. ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ಆಫ್ ಆಫ್ ಸೈಟ್ ಸ್ಟೋರೇಜ್ ಆಫ್ ಡಾಟಾ. ಅದನ್ನ ನಾವು ಕೂಡ ಯೋಚನೆ ಮಾಡಬಹುದು. ನಮಗೆ ಕೋಆಪರೇಟಿವ್ ಸೊಸೈಟಿಗೆ ಆಫ್ ಸೈಟ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಾ? ಬೇಕಾಗಿಲ್ಲ. ನಮ್ಮ ಬೇರೊಂದು ಬ್ರಾಂಚ್ ನಲ್ಲಿ ಇಡಬಹುದು, ಅಥವಾ ಬೇರೊಂದು ಇದರಲ್ಲಿ ಸೆಕ್ಯೂರಿಟಿ, ಈಗ ನಮಗೆ ಆ ರೀತಿ ಸರ್ವಿಸ್ ಪ್ರೊವೈಡ್ ಮಾಡುವಂತ ಏಜೆನ್ಸಿಗಳಿದಾವೆ, ಅವುಗಳಲ್ಲಿ ಕೂಡ ಇದು ಮಾಡ್ಬೋದು. ಹಾಗಾಗಿ ಅದನ್ನ ಇನ್ನು ಸ್ಟ್ಯಾಚ್ಯುಟರಿ ಆಡಿಟ್ ಕಂಪ್ಲೇಂಟ್ಸ್, ಆಡಿಟ್ ಮಾಡೋದು ಹೇಗೆ ಸರ್? ಈ ತರ ಇಟ್ರೆ ಆಡಿಟ್ರಿಗೆ ಕೂಡ ಈ ಬ್ಯಾಂಕ್ ಆಡಿಟ್ ನಾವು ಮಾಡ್ತೀವಿ. ಬ್ಯಾಂಕ್ ಆಡಿಟ್ ಎಲ್ಲ ನಾವು ಮಾಡೋದು ಆನ್ಲೈನ್ ಅಲ್ಲಿ. ನಮಗೆ ಒಂದು ಬ್ಯಾಂಕಿಗೆ ಹೋದ ತಕ್ಷಣ ನಮ್ಗೊಂದು ಸ್ಪೆಸಿಫಿಕ್ ID ಕೊಡ್ತಾರೆ, ಅದು ರೀಡ್ ಓನ್ಲಿ ಆಕ್ಸೆಸ್ ಇರ್ತದೆ, ಓದಕ್ ಮಾತ್ರ. ಲೆಕ್ಕ ಪರಿಶೋಧಕರು ಅದನ್ನ ಡಿಲೀಟ್ ಮಾಡೋದಾಗ್ಲಿ, ಅಮೆಂಡ್ಮೆಂಟ್ ಮಾಡೋದಾಗ್ಲಿ, ಅಥವಾ ಅದನ್ನ ಎಡಿಷನ್ ಮಾಡೋದಾಗ್ಲಿ, ಅಥವಾ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅದನ್ನ ಓದಬಹುದು, ರೀಡ್ ಓನ್ಲಿ ಆಕ್ಸೆಸ್. ಆ ಮಾಡಿದ್ರೆ
ಆವಾಗ ನಾವು ಆಡಿಟ್ ಅನ್ನು ಕೂಡ ಆನ್ಲೈನ್ ಅಲ್ಲಿ ಕುತ್ಕೊಂಡು ಮಾಡ್ಬೋದು. ನಿಮಗೆ ಅದಷ್ಟನ್ನು ಆನ್ಲೈನ್ ಅಲ್ಲಿ ನಮಗೆ ಆಡಿಟ್ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ಏನು ಕೆಲವೊಂದು ಗಂಭೀರವಾದಂತಹ ಸಮಸ್ಯೆ ಎದುರಿಸಬಾರ್ದು ಅಂದ್ರೆ ಸಿಒಗಳು ಏನ್ ಮಾಡಬೇಕು, ಒಂದು ಪಾಸ್ವರ್ಡ್ ಪ್ರೊಟೆಕ್ಷನ್ ಸರಿಯಾಗಿ ನೋಡ್ಕೊಳ್ಬೇಕು. ಪಾಸ್ವರ್ಡ್ ಈಗ ಸಿಬ್ಬಂದಿಗಳಿಗೆ ಕೊಡುವಾಗ ಅವರಿಗೆ ಪ್ರತ್ಯೇಕ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾದ ಲಾಗಿನ್ ಐಡಿ ಪಾಸ್ವರ್ಡ್ಗಳು ಕೊಡ್ತೀರಿ. ಆ ಪಾಸ್ವರ್ಡ್ಗಳನ್ನ ಫ್ರೀಕ್ವೆಂಟ್ ಆಗಿ ಅವರು ಚೇಂಜ್ ಮಾಡ್ತಾ ಇರಬೇಕು. ಸೆಟ್ ಮಾಡ್ತೀರಿ, 30 ದಿನಗಳಿಗೊಮ್ಮೆ ಚೇಂಜ್ ಮಾಡ್ಕೊಳ್ಳೇಬೇಕು. ಇವ್ರು ಇಲ್ದವ್ರು ಅವ್ರಿಗೆ ಲಾಗಿನ್ ಆಗ್ಲಿಕ್ಕೆ ಆಗೋದಿಲ್ಲ. ಆ ಪಾಸ್ವರ್ಡ್ಗಳು ಎಷ್ಟು ಸೆಕ್ಯೂರ್ ಆಗಿರಬೇಕು, ಯಾವ ರೀತಿ ಇರಬೇಕು, ಆಲ್ಫಾ ನ್ಯೂಮರಿಕ್ ಆಗಿರಬೇಕು ಅಥವಾ ಕೆಲವೊಂದು ವಿಶೇಷ ಸಂಕೇತಗಳನ್ನು ಉಪಯೋಗಿಸಬೇಕು, ಮಿನಿಮಮ್ 8 ಡಿಜಿಟ್ ಇರಬೇಕು. ಈ ರೀತಿ ಪ್ರಿಸ್ಕ್ರೈಬ್ ಮಾಡಿದರೆ ಇಟ್ ವಿಲ್ ಬಿ ಹೈಲಿ ಸೆಕ್ಯೂರ್ಡ್. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆಲ್ಗಾರಿದಮ್ನ ಬ್ರೇಕ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಬೇರೆ ಬೇರೆ ಇದನ್ನ ಮೆಥಡ್ ಅನ್ನು ಉಪಯೋಗಿಸಿದ್ರೆ. ಮತ್ತೆ ಅಡ್ಮಿನ್ ಪಾಸ್ವರ್ಡ್ ಅಂತ ಏನಿದೆಯೋ ಅದನ್ನ ಯಾವತ್ತು ಕೇವಲ ಅಡ್ಮಿನ್ ಫಂಕ್ಷನ್ಗಳಿಗೆ ಮಾತ್ರ ಉಪಯೋಗಿಸ್ಬೇಕು. ಅದನ್ನ ಡೈಲಿ ರೊಟೀನ್ ಅಲ್ಲಿ ಅಡ್ಮಿನ್ ಪಾಸ್ವರ್ಡ್ ಅನ್ನು ಉಪಯೋಗಿಸ್ಕೊಂಡು ಲಾಗಿನ್ ಆಗುವಂಥದ್ದು ಸಿಒನೋ. ಅಡ್ಮಿನ್ ಫಂಕ್ಷನ್ಸೇ ಬೇರೆ, ಸಿಒ ಪ್ರತಿದಿನ ಮಾಡುವಂತಹ ರೊಟೀನ್ ಇದೇ ಬೇರೆ. ಹಾಗಾಗಿ ಅಂಥದ್ನ ಇದು ಮಾಡಬೇಕು. ಮತ್ತೆ ಯಾರಾದರೂ ಒಬ್ರು ಲಾಗಿನ್ ಆಗಿ ಕೆಲವೊಂದು ನಿಮಿಷಗಳು ಬಿಟ್ರೆ ಸೆಷನ್ಸ್ ಮುಗಿದಿದೆ ಅನ್ನೋ ರೀತಿಯಲ್ಲಿ ಅವರಿಗೆ ಮೆಸೇಜ್ ಹೋಗ್ಬೇಕು. ಅದನ್ನ ಅಂದ್ರೆ ಅದಕ್ಕೇನೋ ಹೇಳ್ತೀವಿ ನಾವು ಅಂದ್ರೆ ಸೆಷನ್ ಟೈಮ್ ಔಟ್ ಅಂತ ಹೇಳ್ತೀವಿ ನಾವು. ಈಗ ಸಪೋಸ್ ನೀವು ಲಾಗಿನ್ ಆಗಿದ್ದೀರಿ, 5 ನಿಮಿಷ ಏನು ಇನ್ಆಕ್ಟಿವ್ ಆಗಿದೆ, ಏನು ಕೆಲಸಗಳು ನಡೀತಾ ಇಲ್ಲ, ಆವಾಗ ಸೆಷನ್ಸ್ ಆಟೋಮೆಟಿಕ್ ಆಗಿ ಲಾಗ್ ಆಫ್ ಆಗಬೇಕು. ಮತ್ತೆ ಅವರು ಅಫಿಷಿಯಲ್ ಲಾಗಿನ್ ಆಗಿ ಮತ್ತೆ ತಮ್ಮ ಪಾಸ್ವರ್ಡ್ ಹೊಡೆದು ಇದು ಮಾಡಬೇಕು. ಅಲ್ಲಿ ಆಡಿಟ್ ಟ್ರಯಲ್ ಕ್ರಿಯೇಟ್ ಆಗತ್ತೆ. ಯಾವುದೋ ಒಬ್ಬ ಸಿಬ್ಬಂದಿ ಪದೇ ಪದೇ ಲಾಗ್ ಆಫ್ ಆಗ್ತಾ ಇದ್ದ, ಯಾಕೆ ಅಂದ್ರೆ ಅವನು ಇನ್ಆಕ್ಟಿವ್ ಆಗಿದ್ದಾನೆ. ಅದು ಮ್ಯಾನೇಜ್ಮೆಂಟಿಗೂ ಲಾಕ್ ಸಿಗುತ್ತೆ, ಎಷ್ಟೊತ್ತು ಕೆಲಸ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗತ್ತೆ. ಹಾಗಾಗಿ ಆ ರೀತಿ ಎಲ್ಲ ಮಾಡ್ಕೊಳ್ಬಹುದು. ಮತ್ತೆ ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ ಈಗ ಕೆಲವು ಸಾರಿ ಏನಾಗುತ್ತೆ, ಪ್ರೈವೇಟ್ ವರ್ಚುವಲ್ ನೆಟ್ವರ್ಕ್ ಇಟ್ಕೊಳ್ಬಹುದು. ಅದಕ್ಕೆ VPN ಅಂತಾರೆ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ. ಅದನ್ನ ಇಟ್ಕೊಂಡ್ಬಿಟ್ರೆ ಆವಾಗ ಹೊರಗಡೆಯವರು ನಿಮ್ಮ ಇದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಿಮ್ಮ ವೈಫೈ ಪಾಸ್ವರ್ಡ್ಗಳು ಇದೆಯಲ್ಲ, ನಿಮ್ಮ ಪಕ್ಕದ ಮನೆಯದು ತೋರಿಸ್ತಾ ಇರ್ತದೆ, ಆದ್ರೆ ಅದು ಸೆಕ್ಯೂರ್ಡ್ ಪಾಸ್ವರ್ಡ್, ಅವರ ಮನೆಯ ಪಾಸ್ವರ್ಡ್ ಸಿಕ್ಕಿದ್ರೆ ಮಾತ್ರ ನಿಮ್ಗೆ ಆಗತ್ತೆ. ಅದು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಲ್ಲಿ ವರ್ಕ್ ಆಗುತ್ತದೆ. ಹಾಗೆ ಫೈರ್ ವಾಲ್ ಹಾಕೊಳ್ಬಹುದು ಆಕ್ಸೆಸ್ ಮಾಡದಿದ್ದಂಗೆ. ಹೀಗೆ ಈಗಂತೂ ಮಾಲ್ವೇರ್ ಅಟ್ಯಾಕ್ ಆಗದಿದ್ದಂಗೆ, ಫಿಶಿಂಗ್ ಆಗದಿದ್ದಂಗೆ, ಸ್ನೂಪಿಂಗ್ ಆಗದಿದ್ದಂಗೆ ಎಲ್ಲದಕ್ಕೂ ನಿಮಗೆ ಸಾಫ್ಟ್ವೇರ್ಗಳು ತುಂಬಾ ಚೆನ್ನಾಗಿ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳು ಬಂದಿದೆ, ಅದನ್ನ ಅಳವಡಿಸ್ಕೊಳ್ಬೇಕು. ಹೀಗೆ ಅನೇಕ ಇದನ್ನ ಮಾಡ್ಕೊಂಡಿದ್ರೆ ನೀವು ತುಂಬಾ ಚೆನ್ನಾಗಿ ನಿರ್ವಹಿಸಬಹುದು ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನೀವು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು. ಮುಂದಿನ ಸೆಷನ್ ನಲ್ಲಿ ಇದಕ್ಕೆ ಯಾವ ರೀತಿ ರೆಸಲ್ಯೂಷನ್ಸ್ ಮಾಡ್ಕೊಳ್ಬೇಕು, ಅಧ್ಯಕ್ಷರು ಉಪಾಧ್ಯಕ್ಷರು ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅಥವಾ ಅವರ ಕ್ರಮಗಳೇನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸೆಷನ್ನು. ಇದು ನಿಮ್ಗೆ ಇಷ್ಟ ಆಗಿದೆ, ನಿಮ್ಗೆಲ್ಲರಿಗೂ ಈ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಕರವೀರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸೇರಿಸಿ, ಅವರು ಸಬ್ಸ್ಕ್ರೈಬ್ ಆಗಲಿ. ಹೆಚ್ಚು ಹೆಚ್ಚು ಈ ಚಾನೆಲ್ಗೆ ಬಲ ತರುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕುರಿತಾಗಿ ಅಥವಾ ಇನ್ನೊಂದು ವಿಷಯದ ಕುರಿತಾಗಿ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.